ಎಷ್ಟಾಗಿರ್ಬೇಕು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ಅಮ್ಮ ಮನೆಗೆ ಬಂದಿದ್ದೆ. ಈ ವೀಕೆಂಡ್ ಅಮ್ಮ ಮನೇಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೆ ಸಂಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಬ್ಯೂಟಿಫುಲ್ ವ್ಯೂ ಜೊತೆಗೆ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ ಅಮ್ಮ ಮನೆ ವ್ಲಾಗ್ ಅಂದ್ಕೊಳ್ತೀನಿ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿರೋದಕ್ಕೆ. ಯಾಕೆ ಅಂತಂದರೆ ವೆದರ್ ಸ್ವಲ್ಪ ಕೂಲಾಗಿರುತ್ತೆ, ಹಾಗೆ ಹಸಿರು ಜಾಸ್ತಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಮಾವಿನಕಾಯಿ ಹಲಸಿನ ಹಣ್ಣು ಸೀಸನ್ ಅಲ್ವಾ ಇವಾಗ. ಸೊ ಮಾವಿನ ಹಣ್ಣೆಲ್ಲ ಖಾಲಿ ಆಗಿರಬೇಕು ಇವಾಗ. ನಮ್ಮ ಒಂದು ಮರದ ವಿಶೇಷತೆ ಏನಂತಂದರೆ ಸ್ವಲ್ಪ ಲೇಟಾಗಿ ಬರುತ್ತೆ. ಎಲ್ಲ ಕಡೆ ಹಲಸಿನ ಹಣ್ಣು ಖಾಲಿ ಆಗೋ ಟೈಮಲ್ಲಿ ನಮ್ಮ ಮರದಲ್ಲೇ ಹಲಸಿನ ಹಣ್ಣು ಜಾಸ್ತಿ ಸಿಗುತ್ತೆ. ಅದಕ್ಕೆ ಬಂದಿದ್ವಲ್ಲ, ಮಳೆ ಗಾಳಿ ಜೋರಾದರೆ ಸಾಕು ಹಣ್ಣಾಗಿರೋ ಹಲಸಿನ ಹಣ್ಣೆಲ್ಲ ಬೀಳ್ತಾ ಇರುತ್ತೆ. ಅದೊಂದು ಹಾಗೆ ಎತ್ತಿಟ್ಟಿದ್ರಂತೆ. ಸರಿ ಮಕ್ಕಳು ರಸಾಯನ ಬೇಕು ಅಂತ ಕೇಳ್ತಾಯಿದ್ರು ನನ್ನ ಮಗಳು. ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹಲಸಿನ ಹಣ್ಣು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಣ ಅಂತ ಬಂದೆ. ಅಮ್ಮ ಹಸುಗೆ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಸುಗೆ ಹಾಕ್ತಾರೆ. ನಮ್ಮ ಮನೇಲಿ ಯಾವುದು ಒಂದು ಸಣ್ಣ ಪದಾರ್ಥ ಕೂಡ ವೇಸ್ಟ್ ಆಗೋದಿಲ್ಲ, ಊಟ ಆಗಲಿ ಎಲ್ಲನೂ ಕೂಡ. ಇದು ನಮ್ಮ ಅಮ್ಮನ ಫ್ರೆಂಡ್ ಒಬ್ಬರು ಮಾಡಿಕೊಟ್ಟಿದ್ದು ನೈಬರ್, ಅಮಟೆಕಾಯಿ ಉಪ್ಪಿನಕಾಯಿ ಅಂತ. ಅಮಟೆಕಾಯಿ ನಾನು ನೋಡೇ ಇಲ್ಲ ನಿಜವಾಗ್ಲೂ. ಸೊ ಫಸ್ಟ್ ಟೈಮ್ ನೋಡಿದ್ದು. ಆಮೇಲೆ ನಾನು ನೋಡೋಣ ಹೆಂಗಿರುತ್ತೆ, ಗೂಗಲ್ ಸರ್ಚ್ ಮಾಡೋಣ ಅಂತ ಅಂದ್ಕೊಂಡೆ. ಸಖತ್ತು ಟೇಸ್ಟಿ ಆಗಿತ್ತು. ಮಾವಿನಕಾಯಿ ಅಲ್ಲ, ಅದು ಅಮಟೆಕಾಯಿ ಅಂತ ಅಂದರು. ಆಮೇಲೆ ಇದು ಬಂದು ಅಮ್ಮ ಇವಾಗ ಜಾಸ್ತಿ ಟೀ ಕುಡಿತಾರೆ, ಶುಗರ್ ಕಂಟ್ರೋಲ್ ಮಾಡಬೇಕಮ್ಮ ಅಂತ ಅಂದಿದ್ದಕ್ಕೆ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಾರೆ ಇವಾಗ. ಈ ಥರ ಬೆಲ್ಲ, ಉಂಡೆ ಬೆಲ್ಲ ತಂದುಬಿಟ್ಟು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಅದರೊಳಗೆ ಟೀ ಮಾಡ್ತಾರೆ. ಅಚ್ಚು ಬೆಲ್ಲದಲ್ಲಿ ಮಾಡಿದ್ರೇನೋ ಹಾಲು ಹೊಡ್ಕೊಂಬಿಡುತ್ತೆ ಅಂತ ಅಂತಿದ್ರು. ಸೊ ರಸಾಯನ ರೆಡಿ ಮಾಡಿ ಪ್ರೀತಮ್ಗೆ ಸ್ವಲ್ಪ ಕೊಟ್ಟೆ, ಪ್ರಗತಿಗೂ ಕೊಟ್ಟೆ. ಪ್ರೀತಮ್ ಫುಲ್ ಫೇವ್ರೆಟು ಈ ಬೆಲ್ಲ, ತೆಂಗಿನಕಾಯಿ ತುರಿ, ಬಾಳೆಹಣ್ಣು, ಹಲಸಿನ ಹಣ್ಣೆಲ್ಲ ಹಾಕಿ ಮಾಡೋದಕ್ಕೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸ್ವೀಟಾಗಿ ಚೆನ್ನಾಗಿರುತ್ತಲ್ಲ. ನನಗೂ ಕೂಡ ಫೇವ್ರೇಟ್. ರಸಾಯನ ಫೇವ್ರೇಟ್ ಯಾರ್ಯಾರಿದ್ದಾರೆ ಕಮೆಂಟ್ ಮಾಡಿ, ಸೊ ನನಗೂ ಗೊತ್ತಾಗುತ್ತೆ. ಹಾಗೆ ಅಮ್ಮ ಎಲ್ಲರಿಗೂ ಫ್ರೆಶ್ ಅಪ್ ಆಗುತ್ತೆ. ಎವ್ರಿ ಡೇ ನಾವು ಅಂಡೆ ಒಲೆಗೆ ಉರಿ ಹಾಕ್ತೀವಿ. ಅಂತಂದರೆ ಅಂಡೆ ಒಲೆ ನೀರಲ್ಲೇ ಸ್ನಾನ ಮಾಡೋದು. ಸೊ ಬೆಂಗಳೂರಿಗೆ ಬಂದು ಹಳ್ಳಿ ಬಿಟ್ಟು ಬೆಂಗಳೂರಲ್ಲಿ ಜೀವನ ಮಾಡೋರು ಎಷ್ಟು ಜನ ಅಂಡೆ ನೀರ ಸ್ನಾನನ ಮಿಸ್ ಮಾಡ್ಕೊಳ್ತೀರಾ ಕಮೆಂಟ್ ಮಾಡಿ. ಅಮ್ಮ ಮನೆಗೆ ಹೋದರೆ ನನಗೆ ಒಂದು ಬೆಸ್ಟು ಏನಂತಂದರೆ ನೇಚರ್ ಜೊತೆಗೆ ಇರ್ತೀನಿ. ಹಾಗೆ ಬಿಸಿಲಲ್ಲಿ ಕೂಡ ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತೀನಿ. ಹೊರಗಡೆನೇ ಇರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. ಸೊ ಅವಾಗವಾಗ ನನ್ನ ಸ್ಕಿನ್ ತುಂಬಾ ಟ್ಯಾನ್ ಆಗಿರೋದು ನೀವು ಕೂಡ ನೋಡ್ತೀರಾ, ಅಷ್ಟು ಬಿಸಿಲಿರುತ್ತೆ ಅಲ್ಲಿ. ಸೊ ನಾನಿವಾಗ ಯೂಸ್ ಮಾಡ್ತಾ ಇದ್ದೀನಿ ಮಮಾ ಅರ್ತ್ ಅವರ ಬೀಟ್ರೂಟ್ ಹೈಡ್ರಾ ಫುಲ್ ಸನ್ಸ್ಕ್ರೀನ್. ಸೊ ಇದು SPF 50 PA4+ ಇದೆ. ಹಾಗೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಸೂರ್ಯನ ಕಿರಣಗಳಿಂದ. ಹಾಗೆ ನ್ಯಾಚುರಲಿ ಪಿಂಕ್ ಗ್ಲೋವನ್ನು ಕೊಡುತ್ತೆ. ಇದರೊಳಗೆ ಯೂಸ್ ಮಾಡಿರೋದು ಅಂತಹ ಇಂಗ್ರೀಡಿಯೆಂಟ್ಸ್ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್. ಸೊ ಇದು ನ್ಯಾಚುರಲ್ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಹೈಲುರಾನಿಕ್ ಆ್ಯಸಿಡ್ ಯೂಸ್ ಮಾಡಿರ್ತಾರೆ, ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಆಲೋವೆರಾ ಬಂದು ನಮ್ಮ ಸ್ಕಿನ್ನನ್ನು ಸೂತ್ ಮಾಡುತ್ತೆ, ಅಂದರೆ ಸನ್ ಬರ್ನ್ ಆದಾಗ. ಹಾಗೆಯೇ ಹೈಲುರಾನಿಕ್ ಆ್ಯಸಿಡ್ ನಮ್ಮ ಸ್ಕಿನ್ನನ್ನು ಡೀಪಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಸ್ಕಿನ್ನನ್ನು ತುಂಬ ಸಾಫ್ಟ್ ಸಪ್ಪಲ್ ಹಾಗೆ ಪ್ಲಂಪ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಹೆಲ್ದಿ ಲುಕಿಂಗ್ ಗ್ಲೋಗೆ ಈ ಒಂದು ನ್ಯಾಚುರಲ್ ಏನು ಸನ್ ಪ್ರೊಟೆಕ್ಷನ್ ಮಾಡುವಂತಹ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಹಾಗೆ ತುಂಬಾ ಲೈಟ್ ವೆಯ್ಟ್ ಹಾಗೆ ಕ್ವಿಕ್ ಅಬ್ಸಾರ್ಬಿಂಗ್ ಮಾಡ್ಕೊಳ್ಳುತ್ತೆ. ಯಾವುದೇ ರೀತಿಯಾದಂತಹ ವೈಟ್ ಕಾಸ್ಟನ್ನು ಬಿಡೋದಿಲ್ಲ. ಸೊ ಹಾಗಾಗಿ ಇದು ಬೆಸ್ಟ್ ಅನಿಸುತ್ತೆ. ಯಾವುದೇ ರೀತಿಯಾದಂಥ ಹಾರ್ಮ್ಫುಲ್ ಕೆಮಿಕಲ್ಸ್ ಕೂಡ ಯೂಸ್ ಮಾಡಿರೋದಿಲ್ಲ. ಮಮಾ ಅರ್ತ್ ಪ್ರಾಡಕ್ಟ್ಸ್ ಎಲ್ಲ ಬಂದುಬಿಟ್ಟು ಬೆಸ್ಟ್ ಫಾರ್ ನೇಚರ್, ಹಾಗೆ ಕ್ರುಯಾಲಿಟಿ ಫ್ರೀ ಆಗಿರುತ್ತೆ, ನೋ ಟಾಕ್ಸಿಕ್ಸ್, ಹಾಗೆ ಪ್ಲಾಸ್ಟಿಕ್ ಪಾಸಿಟಿವ್ ಆಗಿರುತ್ತೆ. ಈ ಪ್ರಾಡಕ್ಟ್ ಬೇಕಂತಂದರೆ ಲಿಂಕ್ ಹಾಕಿರ್ತೀನಿ. ಹಾಗೆ ನಾನು ಒಂದು ಕೂಪನ್ ಕೋಡನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ 20% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ. ಅದನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಈ ಒಂದು ಬಿಸಿಲಿಗೆ ನನಗೆ ಬೆಸ್ಟ್ ಪ್ರೊಟೆಕ್ಷನ್ ಅಂತ ಅನ್ಸುತ್ತೆ ಈ ಒಂದು ಪ್ರಾಡಕ್ಟ್. ಎಲ್ಲ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾ ಹಾಗೆ ನಿಯರ್ ಬೈ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. SPF 50. ಇವಾಗಂತೂ ವೆದರ್ ನಾವು ಹೇಳೋದಕ್ಕಾಗೋದಿಲ್ಲ, ಸ್ವಲ್ಪ ಹೊತ್ತಾಗಲೇ ಬಿಸಿಲು ಮಳೆ ಆ ಥರ ಇರುತ್ತೆ. ಸೊ ಬೇಸಿಗೆಯಲ್ಲಿ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇದು ಮೇಡ್ ಸೇಫ್ ಸರ್ಟಿಫೈಡ್ ಆಗಿರೋದ್ರಿಂದ ಡೈಲಿ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಎವ್ರಿ ಡೇ ಆಫೀಸ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು SPF 50 ಸನ್ಸ್ಕ್ರೀನ್ ಬೇಕಂತಂದರೆ ಇದನ್ನು ನೀವು ಬೈ ಮಾಡ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಮಾ ಅರ್ತ್ ಪ್ರಾಡಕ್ಟ್ಸ್ಗಳು ಏನಿದೆಯಲ್ಲ ಅದು ನಮ್ಮ ಒಂದು ರಿವ್ಯೂವಿಂದಾನೇ ಬೆಟರ್ ಆಗಿ ಮಾಡ್ತಾ ಇರ್ತಾರೆ. ಅಂತಂದರೆ ನಮ್ಮ ಫೀಡ್ಬ್ಯಾಕ್, ನಾವೇನು ರಿವ್ಯೂ ಕೊಡ್ತೀವಿ, ಫೀಡ್ಬ್ಯಾಕ್ ಕೊಡ್ತೀವಿ, ಅದರಿಂದ ಅವರು ಪ್ರಾಡಕ್ಟನ್ನು ಇಂಪ್ರೂವೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಏನು ಮಮಾ ಅರ್ತ್ ಆನಿಯನ್ ಶಾಂಪೂ ಕೂಡ ಹಾಗೇನೆ ಮಾಡಿದ್ದು.
ಸೊ ಹಾಗಾಗಿ ನಿಮ್ಮ ಒಂದೇನಾದರೂ ಫೀಡ್ಬ್ಯಾಕ್ ಇದ್ದರೆ ಅವ್ರಿಗೆ ನೀವು ಫೀಡ್ಬ್ಯಾಕನ್ನು ಕೊಡಬಹುದು, ಅದು ಹೆಲ್ಪ್ಫುಲ್ ಆಗುತ್ತೆ ಇನ್ನು ಪ್ರಾಡಕ್ಟನ್ನು ಇಂಪ್ರೂವ್ ಮಾಡೋದಕ್ಕೆ. ಸೊ ಈ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಒಂದು ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ಕೆಂಪಮ್ಮ ದೇವಿ ದೇವಸ್ಥಾನಕ್ಕೆ ಹೋದಾಗ. ತುಂಬ ಜನ ಆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರಿ. ಅದು ಬಂದ್ಬಿಟ್ಟು ವರಮಹಾಲಕ್ಷ್ಮಿಗೆ ಒಂದು ಬಜೆಟಲ್ಲಿ ನಾನೊಂದು ಸೀರೆ ತೊಗೊಂಡಿದ್ದು, ಅದು ನೀವು ಕೂಡ ನೋಡಿದ್ರಿ ತೊಗೊಂಡಾಗ. ಅದಾದಮೇಲೆ ಇನ್ನೊಂದು ಸೀರೆ ತೊಗೊಂಡಿದ್ನಲ್ಲ, ಅದರದ್ದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ, ಇವತ್ತು ಕೊಟ್ಟಿದ್ದಾರೆ. ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಸೀರೆ ಹಾಕೊಂಡೋಗಿ ತೋರಿಸ್ತೀನಿ. ಜಸ್ಟ್ ಸಿಂಪಲ್, ಇದು ಸಿಂಪಲ್ ಡೈಲಿ ವೇರ್ ಸ್ಯಾರಿ ಅಲ್ವಾ, ಅದಕ್ಕೆ ಸಿಂಪಲ್ ಡಿಸೈನ್ ಇಕ್ಕಿದ್ದು. ಈ ಥರ ಪಫ್ ಸ್ಲೀವ್ಸ್ ಇಟ್ಟಿದೆ. ನನಗೆ ಪಫ್ ಸ್ಲೀವ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೀರೆ ಒಳಗೆ. ಪ್ಲೈನ್ ಸ್ಯಾರಿಯಲ್ಲಿ ಪಫ್ ಸ್ಲೀವ್ಸ್ ಹಾಕ್ಕೊಂಡ್ರೆ ತುಂಬ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ಹೊಲ್ಕೊಂಡೆ. ಮತ್ತು ಇದು ಕಾಂಬಿನೇಷನ್ ಸಖತ್ತಾಗಿದೆ ನಿಜವಾಗ್ಲೂ. ಸೀರೆ ಕಾಂಬಿನೇಷನ್ ನಿಮ್ಗೆ ಏನಾದರೂ ಈ ಕಲರ್ ಒಂಥರ ಏನು ಬ್ರೌನ್ ಬ್ಲೂ ಕಲರ್ ಕಾಂಬಿನೇಷನ್ ಸಿಕ್ಕಿದ್ರೆ ಖಂಡಿತ ತೊಗೊಳ್ಳಿ, ಒಂಥರ ಚೆನ್ನಾಗಿದೆ ನಿಜವಾಗ್ಲೂ. ಈ ಸೀರೆ ಹಾಕ್ಕೊಂಡಾಗ ನಾನು ಹೇಳ್ತೀನಿ ಹೇಗಿದೆ ಅಂತ. ಈ ಥರ ಸಿಂಪಲ್ ಸೀರೆಗೆ ನನಗೆ ಹಿಂಗೆ ಬಫ್ ಸ್ಲೀವ್ಸ್ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಅದಾದಮೇಲೆ ಇದನ್ನು ನಾನು ಮೆಜರ್ಮೆಂಟ್ಗೆ ಅಂತ ಕೊಟ್ಟಿದ್ದೆ, ಬಟ್ ಇದು ಬೋಟ್ ನೆಕ್ಕು, ಅದು ನಾರ್ಮಲ್ ನೆಕ್ಕು. ಇದು ಬೋಟ್ ನೆಕ್ ಬರುತ್ತಲ್ಲ ಈ ಥರ. ಇಲ್ಲಿ ಅಮ್ಮ ಮನೆ ಹತ್ರ ಒಂದು ಅಕ್ಕ ನಮಗೆ ಸ್ಟಿಚ್ ಮಾಡಿಕೊಡ್ತಾರೆ ಅಂತ ಹೇಳಿದ್ನಲ್ಲ, ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಈ ಸೀರೆ ನಂಗೆ ತುಂಬ ಇಷ್ಟ ಆಗಿತ್ತು. ಯಾವಾಗ ಹಾಕ್ಕೊಳ್ತೀನೋ ಅಂತ ಕಾಯ್ತಾ ಇದ್ದೆ, ಬಟ್ ಲೇಟ್ ಆಯಿತು, ಪರವಾಗಿಲ್ಲ. ನಾನು ಯಾವಾಗಲೂ ಹೇಳ್ತೀನಲ್ಲ, ಸೀರೆ ತೊಗೊಳ್ಳೋದು ಮುಖ್ಯ ಅಲ್ಲ, ಅದನ್ನು ಮೇಂಟೈನ್ ಮಾಡಬೇಕು. ಅದೇ ಥರ ಬ್ಲೌಸ್ ಅದನ್ನೆಲ್ಲ ಮಾಡೋದಿದೆಯಲ್ಲ, ಅದು ಕಷ್ಟ ಅಂತ. ಸೊ ಹಾಗಾಗಿ ಆಮೇಲೆ ಲಾಸ್ಟ್ ಟೈಮ್ ಒಂದ್ಸರಿ ನಾನು ಬಂದಿದ್ನಲ್ಲ, ಆವಾಗ ಸ್ವಲ್ಪ ಜನ ಗೊತ್ತಿಲ್ಲ ಇಂಟೆನ್ಷನ್ ಆಗಿ ಕಮೆಂಟ್ ಮಾಡಿದ್ರು, ಅಥವಾ ವಿಡಿಯೋದಲ್ಲಿ ಕಾಣಿಸೋದನ್ನು ನಿಜ ಅಂದ್ಕೊಂಡು ಕಮೆಂಟ್ ಮಾಡಿದ್ರು ಅಂತ. ನೀವು ಹೋಗ್ತೀರಾ ಅಕ್ಕ ಅಮ್ಮ ಇಬ್ಬರೇ ಕೆಲಸ ಮಾಡ್ತಾರೆ, ನೀವೇನು ಕೆಲಸನೇ ಮಾಡೋದಿಲ್ಲ ಅಂತ ನಾನು ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ. ಬಂದರೆ ನನಗೆ ನಾನು ಇರೋದನ್ನು ಅಷ್ಟೇ ತೋರಿಸ್ತಾನೆ, ಇಲ್ದಲ್ಲ ಇರೋದನ್ನೆಲ್ಲ ನಾನು ಮಾಡಿಲ್ಲ ಅಂದ್ರೂ ಮಾಡಿದ್ದೀನಿ, ಮಾಡಿದರೆ ಮಾಡಿಲ್ಲ ಅಂತ. ಇವಾಗ ಟ್ರೈಪೋಡ್ ಇದೆ, ಬೇಕಂದರೆ ನಾನು ಏನಾದ್ರು ಕೆಲಸ ಮಾಡೋದು ಅಲ್ಲೊಂದು ಕಡೆ ಸ್ಟ್ಯಾಂಡ್ ಮಾಡಿಬಿಟ್ಟು ಬ್ಲಾಗ್ಸಲ್ಲಿ ಆ ಥರ ತೋರಿಸ್ಬಹುದು. ನಾನು ಟ್ರೈಪೋಡ್ ಇಟ್ಟಿಲ್ಲ, ಬರೀ ಕ್ಯಾಮ್ರಾನೇ ಇಟ್ಕೊಂಡಿರ್ತೀನಿ ಅಂತ ಅಂದಾಗ ನಾನೇ ಕ್ಯಾಮ್ರಾಮನ್ ಆಗಿರೋದಕ್ಕೆ ನಿಮ್ಗೆ ಹಂಗೆ ಅನಿಸಿರತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲರೂ ಅವ್ರವ್ರ ಕೈಲಾಗಿದ್ದ ಕೆಲಸನ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ನೀನೇ ಮಾಡಬೇಕು, ನೀನು ಮಾಡಬೇಡ, ನೀನು ಕೂತ್ಕೋ, ಆ ಥರ ಇಲ್ಲ. ಅವ್ರವ್ರ ಕೈಲಾಗಿದ್ದು ನನ್ನ ಮಗಳಿಂದನೂ ಹಿಡಿದು. ಸೊ ಇಲ್ಲಿ ಕೆಲಸನೂ ಸ್ವಲ್ಪ ಹಾಗೇ ಇರುತ್ತೆ. ಹಸು ಇದೆ ಅಂತಂದರೆ ನಿಮಗೆ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಇವಾಗ ಹಾಲು ಕರಿಯೋದಕ್ಕೆ ನನ್ನ ತಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ, ಬಟ್ ಇವತ್ತಿಲ್ಲ ಅವನು. ಅದಕ್ಕೆ ನಾವೇ ಹಾಲು ಕರಿಯೋಣ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಹೋದೆ. ನನಗೆ ಹಾಲು ಕರಿಯೋದಕ್ಕೂ ಅಷ್ಟೇ. ಇನ್ನೊಬ್ರು ಸುಮಾರು ಜನ ಕೆಲವೊಂದಿಷ್ಟು ಕೆಲಸಗಳು ಇಮಿಡಿಯೇಟಾಗಿ ಕಲಿಯೋಕ್ಕಾಗಲ್ಲ, ಬರೋದಿಲ್ಲ ಅಂತ ಎಲ್ಲ ಇರುತ್ತಲ್ವ. ಬಟ್ ನಮ್ಗೆ ಹಂಗಲ್ಲ. ನಮ್ಮ ಹಸು ಸಾಕಿದ್ದಿಲ್ಲ, ನಾವು ಚಿಕ್ಕವರಿಂದ ಏನು ಹಸು ಸಾಕಿದ್ದಿಲ್ಲ. ಅಪ್ಪ ನಮ್ಗೆ ಇದಾದ್ಮೇಲೆ ನಾವು ಹಸು ಸಾಕಿದ್ದು. ಬಟ್ ನಾವು ನೋಡ್ತಾನೆ ಹಾಲು ಕರಿಯೋದು ಕಲ್ತಿದ್ದು. ನಾವು ಯಾರೂ ಹೇಳ್ಕೊಟ್ಟಿಲ್ಲ. ನನಗೆ ಹಾಲು ಕರಿಯೋಕ್ಕೆ ಬರಲ್ಲ ಅಂತ ಹೇಳೋದು, ಅಥವಾ ನನಗೆ ಈ ಕೆಲಸ ಗೊತ್ತಿಲ್ಲ ಅಂದರೆ ಆ ಥರ ಎಲ್ಲ ಇಲ್ಲ. ನಮ್ಗೆ ಬರುತ್ತೆ, ತಲೆಯಲ್ಲಿ ಗೊತ್ತಾಗುತ್ತೆ, ಸಾಧ್ಯ ಆಗುತ್ತೆ ನಮ್ಮ ಕೈಲಿ ಕೆಲಸ ಅಂದರೆ ನಾವು ಅದನ್ನು ಮಾಡೋಕ್ಕೆ ರೆಡಿ. ಆ ಥರ ಇಲ್ಲ. ಏನು ಕೆಲಸ ಆದರೂ ಸರಿಯೇ ನಾವು ಮಾಡೋದಕ್ಕೆ ರೆಡಿ ಇರ್ತೀವಿ, ಮಾಡ್ತೀವಿ ಕೂಡ. ಸೊ ಆ ಥರ ಬೆಳೆದು ಬಂದಿರೋದು ನಾವು. ಏನೋ ಅದೆಲ್ಲ ಇಲ್ಲ. ಲೈಫಲ್ಲಿ ಹೆಂಗಿರುತ್ತೋ ಅದನ್ನು ನಾನು ಹಂಗೆ ವ್ಲಾಗ್ಸಲ್ಲಿ ಹೇಳಿರ್ತೀನಿ ಅಷ್ಟೇ. ಅದು ನಿಮ್ಗೆ ಯಾಕೆ ಹಂಗೆ ಅನ್ನಿಸ್ತು ಅಥವಾ ಬೇಕಂತ ಮಾಡಿದ್ರು ನಂಗೆ ಗೊತ್ತಿಲ್ಲ. ಬ್ಲೌಸ್ ಮಾತ್ರ ನನಗೆ ಇದು ಇಷ್ಟ ಆಯಿತು. ಹಾಗೆ ಜಸ್ಟ್ ಬ್ಲಾಗ್ ಶುರು ಮಾಡಿದೆ. ಅಮ್ಮ ಹಾಲು ಕರೆಯೋಣ ಅಂತ ಹೇಳ್ಬಿಟ್ಟು ಹಸು ಇಟ್ಕೊಂಬರಕ್ಕೆ ಹೋದ್ರು. ಸರಿ ಬ್ಲೌಸ್ ತೋರಿಸ್ಬಿಟ್ಟು ಹೇಳೋಣ ಅಂತ ಅನಿಸುತ್ತೆ. ಇದೆಲ್ಲ ಅನಿಸುತ್ತೆ ಸಹಜ. ಬಟ್ ನಾನೇನು ಸೀರಿಯಸ್ಸಾಗಿ ತೊಗೊಂಡಿಲ್ಲ, ಜಸ್ಟ್ ಹಾಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ. ಹಾಗೆ ನಾವಷ್ಟೇ ಅಲ್ಲ, ಬೈರನ್ಗೆ ಕೂಡ ಅಷ್ಟೇ. ವಾರದಲ್ಲಿ ಒಂದ್ಸರಿನಾದರೂ ಅವರು ಕ್ಲೀನ್ ಮಾಡ್ತಾನೇ ಇರ್ತಾರೆ, ಬಿಡೋದೇ ಇಲ್ಲ. ಅವ್ನು ಫ್ರೆಶ್ ಆಗಿರಬೇಕು. ಬೈರಾ ಸ್ನಾನ ಮಾಡ್ತಾ ಇದೆಯೇನೋ? ಹಾಂ, ಮಂಗಳಮ್ಮನ ಮನೆಗೆ ಬಂದರೆ ಇಷ್ಟೇ, ಏನು ಮಾಡೋಕ್ಕಾಗಲ್ಲ. ತಿಕ್ಕು ತಳಿ ಫ್ರೆಶ್ ಆಗಿರ್ಬೇಕು. ಸೊ ಬೆಲ್ಟು ರೆಡ್ ಕಲರ್ ಬೆಲ್ಟ್ ತೊಗೊಂಡು ಬಂದು ಕೊಟ್ಟಿದ್ದು ನಾವು ಲಾಸ್ಟ್ ಟೈಮ್ ಬಂದಾಗ. ಸಖತ್ತಾಗಿ ಕಾಣಿಸ್ತಾ ಇದೆ. ಇದ್ರು ಬ್ಲೂ ಕಲರ್ ಬೆಲ್ಟ್ ಸಹ ಇತ್ತು. ಅದಾಕಿದ್ರು ಚೆನ್ನಾಗಿ ಕಾಣಿಸ್ತಿದ್ದೇನೋ, ಬಟ್ ರೆಡ್ ಇನ್ನೂ ಸಖತ್ತಾಗೆ ಕಾಣಿಸ್ತಾ ಐತೆ. ದೊಡ್ಡದು ಅಂದ್ಕೊಂಡೆ, ಇನ್ನೂ ಎಷ್ಟು ದೊಡ್ಡದಾದ್ರೂ ಆಗುತ್ತಲ್ವೇ ನಮ್ಮ, ಅಷ್ಟೊತ್ತು ಕಿತ್ತೆ ಹಾಕ್ಬಿಡ್ತಾನೇನೋ. ಮುಖಕ್ಕೆ ನೀರು ಹಾಕ್ಬಾರ್ದು ನಮ್ಮ ಮಾಡಿದೆ ಅಷ್ಟೇ. ನಾನು ಒದ್ದಾಕ್ತೀನಿ, ಬಿಡ್ತೀನಿ. ಬರ ಸುಮ್ಮನೆ ಸ್ನಾನ ಮಾಡಿಸ್ಕೋಬೇಕು.
ಬಿಸಿಲು ಸ್ವಲ್ಪ ಚೆನ್ನಾಗಿತ್ತಾ, ಇವಾಗ ಸ್ನಾನ ಮಾಡಿಸಿದ್ರೆ ಅವನಿಗೂ ಬೆಚ್ಚ ಇರುತ್ತೆ. ಓಹೋ ಹೋ ಹೋ ಹೋ. ಹಾಂ ಸಾಕು. ಅಲ್ಲಿಂದ ಜೋರು ಮಳೆ ಸ್ಟಾರ್ಟ್ ಆಯಿತು. ಅದು ಮಧ್ಯಾಹ್ನ ಇನ್ನೇನು ಸಾಯಂಕಾಲನೂ ಅಲ್ಲ, ಮಧ್ಯಾಹ್ನಕ್ಕೆ ಮಳೆ ಜೋರಾಗಿ ಬಂದುಬಿಡ್ತು. ಹಾಗೆ ಟಕ್ಕಂತ ಮೋಡ ಬಂದು ಹಾಗೆ ಮಳೆ ಬಂದುಬಿಡುತ್ತೆ. ಸಖತ್ ಚೆನ್ನಾಗಿತ್ತು ನೋಡೋದಕ್ಕೆ. ಮಳೆ ಬಂದು ನಿಂತರೆ ಸಖತ್ತಾಗಿರುತ್ತೆ. ಇನ್ನೂ ಕೂಡ ಅಮ್ಮಂದು ಬೈರಂದು ಬಾಂಧವ್ಯನೇ ಒಂಥರ ಆ ಥರ. ಅವ್ರು ಹಂಗೆ ಮಾತಾಡಿದ್ಕೆಲ್ಲ ಇದು ಮಾಡಬೇಡಿ. ಆಮೇಲೆ ನೀವು ಅಷ್ಟೇ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು, ದೂರದ ಬೆಟ್ಟ ನಿಮಗೆ ಅಂತಾರಲ್ಲ ಹಾಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ನ ನಿಮಗೆ ಅನುಕೂಲಕ್ಕೆ ತಕ್ಕಾಗೆ ಕಮೆಂಟ್ಸ್ ಮಾಡಿಬಿಡ್ತೀರಾ. ಆಮೇಲೆ ಇನ್ನೊಂದು ಅಂತ ಅಂದರೆ, ನೋಡುವಾಗಲೂ ನಿಮ್ಗೆ ಹಂಗೆ ಅನಿಸಿರ್ಬೋದು, ಅದು ತಪ್ಪು ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಬಟ್ ನೋವಾಗತ್ತೆ ಅಂತ ಯೋಚನೆ ಮಾಡಿದರೆ ನಮಗೂ ಒಂಥರ ಸಮಾಧಾನ. ಮಳೆಗೂ ಅದಕ್ಕೂ ಅಮ್ಮ ಮಜ್ಜಿಗೆ ಸಾಂಬಾರು ಮಾಡಿದರು. ಹಪ್ಳ ಸಖತ್ತಾಗಿತ್ತು ಸಾಂಬಾರು. ಅಲ್ಲಿ ಕೊಟ್ಟೆನಮ್ಮ, ಕೊಡ್ಲಿಲ್ಲ ಬಿಡ್ತಾರೆ. ನಮ್ಮಮ್ಮ ಡೈರಿಗೂ ಹಾಕ್ತಾರೆ, ಮನೆ ಹತ್ರನೂ ಕೊಡ್ತಾರೆ. ನೋಡಲಿ ಅಮ್ಮ, ಅಲ್ಲೇ ನಿಂತ್ಕೊಂಡ ಓನರ್ ನನ್ನ ಬಿಡ್ತಾರ? ಓಡು ಓಡು ಓಡ್ತಾರ, ಓಡು 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 ರೂಮಳಿಕೆ. ಅಮ್ಮ ಬೈತದೆ ಅನ್ನೋ ಭಯ ಅವನಿಗೆ, ಎಲ್ಲ ಹೋಗ್ಬಿಟ್ಟಿದ್ನಲ್ಲ ಬೈತಾರೆ ಅಂತ ಅಲ್ವೇನಮ್ಮ? ಈಗ ಎಲ್ಲ ಮಳೆ ಬೈತಲ್ಲ, ಚೆನ್ನಾಗಿ ನೀರು ಕುಡ್ಕೊಂಬಂದಿರ್ಬೇಕಷ್ಟೆ. ಕೆಸರೆ ದಂಟು ಚೆನ್ನಾಗಿ ಬಂದೈತಲ್ಲಮ್ಮ? ಕೆಸರು ದಂಟು ಮಾಡು, ತಗೊಂಡೋಗಿ ಮಾಡ್ಬೇಕಾ? ನಂಗೆ ಮಾಡಕ್ಕೆ ಬರಲ್ವಲ್ಲ. ನಂಗೂ ಬರಲ್ಲ. ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ನೋಡ್ಕೊಬೇಕು. ಕಷ್ಟ ಕಣಪ್ಪ, ಅದಕ್ಕೆಲ್ಲ ಚೆನ್ನಾಗಿ ಮಾಡಬೇಕಿಲ್ಲ ಅಂತ ತಿನ್ನೋಕ್ಕಾಗಲ್ಲ. ಕಹಿ ಬರುತ್ತಾ? ಅಷ್ಟಿತ್ತು ದೊಡ್ಡೆಲ್ಲ ಸೋಸಿ ಮಾಡಬೇಕಲ್ಲ. ನಮ್ಮ ಅಮ್ಮಂಗೆ ರೆಸಿಪಿ ಗೊತ್ತಾ ಅಮ್ಮ? ನಾನು ಮಾಡಿಲ್ಲ, ನಾವು ತಿಂದೂ ಇಲ್ಲ. ನಾನು ಅಷ್ಟಾಗಿ ಕೆಸರೆ ದಂಟಿಂದ ಏನೂ ತಿಂದೇ ಇಲ್ಲ. ಏ ಬೈರಾ, ಸಡನ್ನಾಗಿ ನಾನು ಹೆದರ್ಕೊಂಬಿಟ್ಟೆ, ಇದೇನಪ್ಪ ಹಿಂಗೆ ಬಂತಲ್ಲ ಅಂತ. ಯಾಕಮ್ಮ ನೀರು ಕುಡಿಯೋಕೆ ಬಂದೈತೆ? ಕುಡಿತಾ? ಹಲಸಿನ ಹಣ್ಣಿನ ಸ್ಮೆಲ್ಲಿಗೆ ಬಂದಿರಬೇಕು. ಏನಾದರೂ ಒಂಚೂರು ಕೊಟ್ಟಿದ್ರೆ ತಿನ್ನೋದೇನೋ. ನಾನು ಸಡನ್ನಾಗಿ ಬಂದು ಮುಖ ಹಿಂಗೆ ತೋರಿಸಿದ್ರೆ ಯಾರನ್ನ ಸುಮ್ಮನೆ ಕೂತಿರೋರು ಹೆದರ್ಕೋಬೇಕಷ್ಟೆ, ಏನಪ್ಪ ಹಿಂಗೆ ಬಂದುಬಿಡ್ತು ಅಂತ. ಸಡನ್ನಾಗಿ ಮಳೆ ಬರೋ ಎಲ್ಲ ಸಾಧ್ಯತೆಗಳು ಸ್ಟಾರ್ಟ್ ಆಯಿತು. ಹೆಂಗೆ ಅಂತಂದರೆ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈಗ ಬಿಸಿಲು, ಹೆವಿ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬಂದೇ ಬಿಡ್ತು ಮಳೆ. ಬೈರಾ ಒಳಗಡೆ ಓಡೋ. ಬೆಳಗ್ಗೆ ಇದ್ಕಿದಂಗೆ ಚಳಿ, ಮಧ್ಯಾಹ್ನ ಬಿಸಿಲು ಸ್ವಲ್ಪ, ಅದಾದ ಸಂಜೆ ಆಗ್ತಿದ್ದಂಗೆ ಮಳೆ ಬಂತು, ಜೋರು ಮಳೆ ಬಂತು. ನಾನು ನಮ್ಮ ಅಮ್ಮಂಗೆ ತಲೆಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಕಲೇಶ್ಪುರ ಹತ್ರ ಪ್ಯೂರ್ ಕೊಕೊನಟ್ ಆಯಿಲ್ ಸೇಲ್ ಮಾಡ್ತಾರಲ್ಲ, ಅಲ್ಲಿ ಒಂದು 500 ml ತೊಗೊಂಡು ಬಂದಿದ್ದೆ. ನಮ್ಮಮ್ಮ ಹಾಲು ಕರೆಯೋದಕ್ಕೆ ಯೂಸ್ ಮಾಡ್ಕೊತವ್ರಿ. ನನ್ನ ಮಗನೇ ಕಾಲು ಹೋಯ್ತು ನಂದು. ಹಂಸಿ ರಾಣಿ ಸಪ್ಪಗೈತಾ? ನಮ್ಮಮ್ಮಂಗೆ ಪ್ರಾಣಿಗಳ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ಸಪ್ಪಗಿದ್ಯಾ ಹಂಸಿ? ಏನಿಲ್ವಲ್ಲಮ್ಮ, ನಾರ್ಮಲಾಗಿ ಐತೆ. ಏನು ಸಮಾಚಾರ ಪ್ರೀತಮ್? ಹಾಂ, ಇಲ್ಲಿ ಸ್ವಲ್ಪ ನೀರು ಸಿಕ್ಬಿಟ್ಟೈತಲ್ಲ ಅದಕ್ಕೆ. ಎಷ್ಟೊತ್ತಿಂದ ಆಡ್ತಾ ಇದೆಯಾ? ಇದು ಫೈಬರ್, ಕೈಯೆಲ್ಲ ಕಚ್ಚುತ್ತೆ. ಹಾಂ, ಬೈರಾ ಅಂತ ಕರಿ. ಬೈರಾ ಅಲ್ಲ, ಬೈರಾ ಹಾಲು ಕರೆಯೋದಕ್ಕೆ. ಅವನಿದ್ರೆ ಹಾಲು ಕರೆಯೋದಕ್ಕೆ ಕಷ್ಟ. ಬೋಡಾ
ನೀನು ಬೋಡ ಹೌದಾ ಸರಿ, ಇಲ್ಲೇ ಆಟ ಆಡ್ತಾ ಇರೋ, ಹಾಲು ಕರೆದ್ಬಿಟ್ಟು ಬರ್ತೀವಿ. ಮೇವು ಸಿಕ್ಕೈತೆ ಮೇಯ್ಕೊಂಬಂದದ್ದು. ನಿನ್ ಮೇಯ್ದ್ರು ಕಷ್ಟ, ಮೇಯ್ದಿಲ್ಲ ಅಂದ್ರೂ ಕಷ್ಟ. ತಾಕತ್ ತೋರಿಸ್ತೈತೆ, ಹೇಳಿ ನೋಡೋಣ ಅಂತ. ಸೀಬೆಹಣ್ಣು ಇವಾಗ ಕಾಯಿ ಇದೆಲ್ಲ ಹಣ್ಣಾಗಷ್ಟರಲ್ಲೇ ಲೇಟ್ ಅಲ್ವಾ? ಇವಾಗ ಕಾಯಿ ಆಗವೆ. ಏನು ಈ ಸರಿ ಅಷ್ಟು ಕಾಯಿ ಕಚ್ಚಿಲ್ಲ. ಇಲ್ಲ, ಅವೇ ಮಸ್ತಂಗ ಅವೇ ಕಾಣಿಸ್ತಾ ಇಲ್ಲ ಅಷ್ಟೇ. ಇವೆಲ್ಲ ಹಣ್ಣಾಗಿ ಏನೋ ಸಿಕ್ಬಿಟ್ರೆ ಒಂದು 50 kg ಸಿಗಲ್ವಮ್ಮ ಮೇಲೆ? ಎಷ್ಟೊಂದವೆ ಮೆಕ್ಕದಷ್ಟೇ. ಸಣ್ಣದು ಕಾಣಿಸ್ತಾ ಇಲ್ಲ ಅಷ್ಟೇ ನಿಮಗೆ. ಈ ಥರ ಒಳ್ಳೆ ಹಣ್ಣು, ಒಳ್ಳೆ ಸಖತ್ ಸ್ವೀಟು. ನಿನಗೆ ಬೇರೆ ಹೇಳ್ಬೇಕಾ? ನಡೀರಮ್ಮ ತಾಯಂದಿರ. ಶೀ ಸೋ ಕ್ಯೂಟ್, ಶೀ ಸೋ ಸ್ವೀಟ್, ಶೀ ಸೋ ಹ್ಯಾಂಡ್ಸಮ್. ಹಾಯ್ ಕ್ಯೂಟಿ ಪಾಯ್. ಕೋಪ ಬಂದಿದ್ಯಾ ನಿಂಗೆ? ಹಾಂ, ಕೋಪ ಬಂದಿದೇನಾ ಚಿನ್ನಿ ಮರಿ, ಕಿಂದಿ ಮರಿ? ಸೊ ಇದು ನಮ್ಮನೆ ಪುಟಾಣಿ ಕರು. ಇಬ್ರು ನೋಡಿ ಆರಾಮಾಗಿ ಇಲ್ಲಿ ಮಲ್ಕೊಂಡು ಟಿ ವಿ ನೋಡಿಕೊಂಡು ಗೊಂಬೆನ. ಹಾಂ ಪ್ರೀತು, ತಾಚಿ ಮಾಡ್ಕೊಂಡು ಟಿ ವಿ ನೋಡ್ತಾ ಇದ್ಯಾ? ಏ ಚೂಟಿ. ಸೊ ಹಾಲು ಕರಿಯೋದು ಒಂದು ಕೆಲಸ ಆದರೆ ಹಾಲನ್ನ ಡೈರಿಗೆ ತೊಗೊಂಡು ಹಾಕೋದು ಇನ್ನೊಂದು ದೊಡ್ಡ ಕೆಲಸ. ಸೊ ನೋಡಿ, ನಾ ಕಡಿಮೆ ಇದ್ದರೆ ನಾನು ಹೋಗ್ತೀನಿ, ಇಲ್ಲ ಅಂತಂದರೆ ನಮ್ಮ ಅಮ್ಮ ಅದು ಸಣ್ಣ ಕ್ಯಾನ್ ಆದರೂ ಇಟ್ಕೊಂಡು ಹೋಗ್ಬೋದು. ಇನ್ನೊಂದಿದೆ ದೊಡ್ಡ ಕ್ಯಾನು, ಅದು ಆಲ್ಮೋಸ್ಟ್ ನಂದ್ರಲ್ಲಿ ಅರ್ಧ ಉದ್ದ ಇದೆ, ಅದನ್ನು ಎತ್ಕೊಂಡು ಹೋಗೋದು ತುಂಬ ಕಷ್ಟ. ಸೊ ಹಂಗಾಗಿ ನೋಡ್ತೀನಿ, ಕ್ಯಾನ್ ಏನಾದರೂ ಚಿಕ್ಕದಾದರೆ ನಾನು ಹೋಗೋದಿಲ್ಲ, ಅಂತಂದರೆ ಹೋಗೋಲ್ಲ. ದೊಡ್ಡ ಕ್ಯಾನ್ ಬಂದ್ಬಿಟ್ಟು ಹಿಂಗಿದೆ ಗೊತ್ತಾ, ನಿಜವಾಗ್ಲೂ ಇಷ್ಟು ಉದ್ದ ಇದೆ, ಇದನ್ನು ಇಟ್ಕೊಂಡು ಹೋಗ್ಬೇಕು, ನಾನು ಹೋಗೋಕ್ಕಾಗಲ್ಲ. ಚಿಕ್ಕ ಕ್ಯಾನ್ ಆದರೆ ನಾನು ತೊಗೊಂಡು ಹೋಗ್ಬೋದು. ಚಿಕ್ಕ ಕ್ಯಾನ್ ಒಳಗಡೆ ಹಾಲು ಹಾಕಿಟ್ಟಿದ್ದಾರೆ, ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ, ಹೋಗಬೇಕು. ಮಕ್ಕಳೆಲ್ಲ ಟಿ ವಿ ನೋಡ್ಕೊಂಡು ಬ್ಯುಸಿ ಆಗಿದ್ರು. ಸರಿ ಇವತ್ತು ನಾನೇ ಹೋಗ್ತೀನಿ ಅಂತ ಹೇಳಿ ಹೊರಟೆ. ಅಮ್ಮನಿಗೆ ಪಾಪ ಯಾರಾದರೂ ಒಂದಿನ ಹೋದ್ರೂ ಅವ್ರಿಗೆ ಅದು ಕ್ಯಾನ್ ದೊಡ್ಡದಿರುತ್ತಲ್ಲ ಅದಕ್ಕೆ. ಆಮೇಲೆ ಹಾಲು ಕರಿಯೋದೆಲ್ಲ ತೋರಿಸಿಲ್ಲ ಅಂತಂದರೆ ಹಸುಗಳಿಗೆ ಈ ನಡುವೆ ಹುಷಾರಿಲ್ಲ ಅದು ಇದು ಅಂತಂದ್ರಲ್ಲ. ಸೊ ಬೇಡ ಹಾಲು ಕರಿಯೋದೆಲ್ಲ ಅಂತ ಹೇಳ್ಬಿಟ್ಟು ನಾನೇ ವಿಡಿಯೋ ಮಾಡಲಿಲ್ಲ. ಆಮೇಲೆ ಆಟೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಸಡನ್ನಾಗಿ ನಮ್ಮ ಮನೆ ಹತ್ರ ಹಾಲು ತೊಗೊಳ್ತಾರಲ್ಲ, ಅವ್ರು ಬಂದುಬಿಟ್ಟು 1 ಲೀಟರ್ ಎಕ್ಸ್ಟ್ರಾ ಬೇಕು ಅಂತ ಅಂದರು. ಸರಿ 1 ಲೀಟರ್ ಎಕ್ಸ್ಟ್ರಾ ಅವ್ರಿಗೆ ಕೊಟ್ಟಮೇಲೆ ಅದು ಚಿಕ್ಕ ಕ್ಯಾನ್ಗೆ ಫಿಲ್ ಆಯಿತು. ನಮ್ಮ ಮನೆಯಲ್ಲಿ 5 ಲೀಟರ್ದು ಮತ್ತು ದೊಡ್ಡದು ಒಂದಿದೆ. ಸೊ ಚಿಕ್ಕ ಕ್ಯಾನ್ಗೆ ಹಾಕ್ಕೊಟ್ರು ಹೋಗ್ತಾ. ಆಮೇಲೆ ನೋಡಿದೆ ವೆದರ್ ಹೆಂಗಿದೆ ನೋಡಿ. ನನಗೆ ಮನೆ ಅಲ್ಲಿಂದ ಬಂದಾಗಿಂದ ಈ ಮೋಡಗಳನ್ನ, ಆ ಥರ ಮೋಡ ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಎಷ್ಟು ಚಂದವಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಸೊ ಹಾಲನ್ನು ಡೈರಿಗೆ ಹಾಕಿಬಿಟ್ಟು ಬರ್ಸ್ಕೊಂಡು ಮತ್ತೆ ಮನೆಗೆ ಹೊರಟೆ. ಆಟೋದಲ್ಲಿ ಹೋಗ್ಬೋದಾಗಿತ್ತು, ಬಟ್ ವೆಯ್ಟ್ ಮಾಡೋ ಅಷ್ಟರಲ್ಲೇ ಟೈಮ್ ಹೋಗ್ಬಿಡುತ್ತೆ. ನಾನೇನು ಡೈಲಿ ವಾಕ್ ಮಾಡೋದಿಲ್ಲ, ಸೊ ನನಗೂ ಆ ಥರ ವಾಕಿಂಗ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸರಿ ಅಂತ ಹಾಕ್ಬಿಟ್ಟು ಮನೆಗೆ ಬರ್ತಾಯಿದ್ದೆ. ಆನ್ ದ ವೇ ಇವರಿಬ್ಬರು ಸಿಕ್ಕಿದ್ರು, ಕ್ಯೂಟಾಗಿದ್ರಲ್ಲ ಅಂತ ಹೇಳಿ ವಿಡಿಯೋ ಮಾಡಿಕೊಂಡು ಹೊರಟೆ. ಆಮೇಲೆ ಅಲ್ಲಿ ಒಂದು ಮಗುನು ಅಜ್ಜಿ ಹೋಗ್ತಾಯಿದ್ರು, ಅವರಿಬ್ಬರು ನನಗೂ ಗೊತ್ತು. ಸೇಮ್ ಡ್ರೆಸ್ ಪ್ರಗತಿ ಹತ್ರ ಇತ್ತು, ಸೇಮ್ ಡ್ರೆಸ್, ಸೇಮ್ ವೈಟ್ ಕಲರ್ ಡ್ರೆಸ್. ಅಮ್ಮ ಹೇಳಿದ್ರು ನಾನು ಸ್ಮಾಲ್ ಸೈಜ್ ಅಂತ ಹೇಳಿ ಕೊಟ್ಟಿದ್ದೆ, ಅದೇ ಇರಬಹುದು ಅಂತ. ಹೌದು, ಹುಡುಗಿ ಹೇಳ್ತಾಯಿದ್ದು, ಅಮ್ಮ ನಾನು ನಡ್ಕೊಂಡು ಬಂದಿದ್ದಕ್ಕೆ ಹೆಂಗೋ 10 ರೂಪಾಯಿ ಉಳಿಸ್ದಂಗೆ ಆಯ್ತಲ್ವೇನವ್ವ ಅಂತ. ಮಕ್ಕಳು, ಬಡವ್ರ ಮಕ್ಕಳು ಅಂತ ಅಂದ್ರೇ ಹಾಗಲ್ವಾ. ಸೊ ಇದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಹೇಳ್ಬೋದು. ನಾವು ಹಾಗೆ ನಡ್ಕೊಂಡು ಬರ್ತಾ ಇದ್ದಿದ್ದು. ಹಾಲು ಕುಡಿತಾ ಇದೆಯಾ? ನಾ ಎಲ್ಲೋಗಿದ್ದೆ? ತಾನಾಗೆ ಬಿದ್ದ ಹಲಸಿನ ಹಣ್ಣು. ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ನಾವು ಕೀಳೋದಿಲ್ಲ, ಅದಾಗದೆ ಬಿದ್ದಾಗ ಎತ್ಕೊಳ್ಳೋದು. ಕರೆಂಟ್ ಇಲ್ಲ ಇವತ್ತು ನೋಡಿ. ಸೊ ಏನಾಗಿದೆ ಚಂದಮಾಮ? ಎಲ್ಲಿದೆಯಾ ಚಂದಮಾಮ? ಕರೆಂಟ್ ಇಲ್ಲ. ಹಲಸಿನ ಬಿತ್ತ ಪಟ್ಟಂತ ಓಡೋಗಿ ಎತ್ಕೊಂಡ್ಬಿಡ್ಬೇಕು. ರೋಡಲ್ಲಿ ಇದೆಯಲ್ವಾ ಗಿಡ, ಸೊ ರೋಡಲ್ಲಿ ಇರೋದಕ್ಕೆ ಮರ ಯಾರಾದರೂ ಅಕಸ್ಮಾತ್ ನೋಡಿದ್ರೆ ಎತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವೇ ಎತ್ಕೊಂಡ್ಬಿಡೋದು. ಇವತ್ತೇನೋ ಕರೆಂಟ್ ಸಹ ತೆಗೆದುಬಿಟ್ಟಿದ್ದಾರೆ. ಮೋಡಗಳನ್ನ ನೋಡಿದ್ರೆ ಹಿಂಗೆ ಮೂವ್ ಆಗ್ತಾ ಇದಲ್ಲ, ಸಖತ್ತಾಗಿದೆ.
ಆಮೇಲೆ ಅಮ್ಮ ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡು ಬಂದರು, ಎಲ್ಲ ಕ್ಲೀನ್ ಮಾಡಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿದರು. ಪಲ್ಯ ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ರೆ ಏನು ಟೇಸ್ಟ್ ಗೊತ್ತಾ, ಸಖತ್ತಾಗಿರುತ್ತೆ. ನಮ್ಮದು ಮರದಲ್ಲಿ ನುಗ್ಗೆಕಾಯಿ ಸೊಪ್ಪೇನಂದ್ರೆ ಸ್ವಲ್ಪ ಕೆಲವು ಮರಗಳು ಕಹಿ ಜಾಸ್ತಿ ಇರುತ್ತೆ, ಕೆಲವು ಮರಗಳಲ್ಲಿ ಎಲೆ ಕಹಿ ಕಡಿಮೆ ಇರುತ್ತೆ. ಅದ್ರಲ್ಲಿ ಹೂವು ಎಲ್ಲ ಇತ್ತಲ್ಲ, ಅದಕ್ಕೆ ಮೊಟ್ಟೆ ಪಲ್ಯ ಎಲ್ಲ ಮಾಡಿದ್ರು. ಸೊ ಇವತ್ತು ರಾತ್ರಿ ಮಸ್ತ್ ಊಟ. ಇದು ಬೆಳಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೂವು ಎಲ್ಲ ಬಿಡಿಸ್ಕೋ. ನೆನ್ನೆ 2 ದಿನ ಮಲ್ಲೆ ಹೂವು ಬಿಡಿಸಿರೋದು, ಸರಿಯಾಗಿ ಬಿಡಿಸೇ ಇಲ್ಲ ನೋಡಿ ಎಷ್ಟು ಹೂವು ಅರಳೈತೆ ಅಂತ. ಮೊಗ್ಗು ನೀಟಾಗಿ ಬಿಡಿಸಿದ್ರು. ಹಾಂ, ಇದೆಲ್ಲ ನೋಡಿ ಇಲ್ಲಿ ಎಷ್ಟು ಹೂವು ಅರಳಿದೆ ಅಂತ. ಇದೆಲ್ಲ ವೇಸ್ಟಾ? ಹೈಟಾಗಿರೋ ಜಾವಳಿ ಇಲ್ಲ, ಫುಲ್ ಎಲ್ಲ ಮೇಲೆ ತುದಿಲ್ಲ, ಅಲ್ಲಿ ಇಲ್ಲಿ ನೋಡಿ ಅಲ್ಲಿದ್ದಾವೆ ಸುಕ್ಕೋತು ಐಟ್ ಇಲ್ಲಿಂದ ಅಲ್ಲಿ. ಅದ್ರಲ್ಲಿ ಹೆಂಗೆ ಕೀಳೋಕ್ಕಾಗತ್ತಲ್ವ. ಮಳೆ ವೆದರ್ ನಾನು ಬಂದಾಗಿಂದ 2-3 ದಿನದಿಂದ ಎಂಥ ವೆದರ್ ಗೊತ್ತಾ, ಎಷ್ಟು ಸಖತ್ತಾಗಿದೆ. ಮೋಡ ಅಂತೂ ಡಿಸೈನ್ ಮೋಡಗಳು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಆ ಥರ ಮಳೆ ಹೆಂಗೆ ಬರುತ್ತೆ, ಜಿನಿಯುತ್ತೆ ಹೋಗುತ್ತೆ. ಆ ಥರ ಮಳೆನೂ ಏನು ಜೋರಿಲ್ಲ, ಸುಮ್ಮನೆ ಬರುತ್ತೆ ಹೋಗುತ್ತೆ. ಪರ್ಕೆ ತಿಂದ್ಬಿಡುತ್ತೆ ಅನಿಸುತ್ತೆ. ನುಗ್ಗೆಕಾಯಿ ಲಾಸ್ಟ್ ಟೈಮ್ ಹಾಕಿ ತೊಗರಿ ಗಿಡ ಅಲ್ವೇ ನಮ್ಮ ಇವು? ಹೋದ ವರ್ಷದ್ದು ಮತ್ತೆ ಹೂವು ಆಗೈತಾ? ಹೋದ ವರ್ಷ ಏನು ಕಾಯಿ ಬಿಡಲಿಲ್ಲ ಅಷ್ಟಾಗಿ. ಇವತ್ತೆಲ್ಲ ಬಸ್ಸಾರು ಇದೆ, ಏನು ನುಗ್ಗೆ ಸೊಪ್ಪಿಂದು ಬಸ್ಸಾರು ಸಖತ್ತಾಯಿತು. ಅದಕ್ಕೆ ಸೊಪ್ಪು ಬೇಡ. ನಮ್ಮ ಮನೆ ಹತ್ರ ಗಂಜಲ ಕೇಳೋರು ಜಾಸ್ತಿ. ಹಸು ಇದೆಯಲ್ಲ, ಅದು ಎಷ್ಟು ಪ್ಯೂರ್ ಅಂದರೆ ವೈಟಾಗೈತೆ. ನಿನ್ನೆ ಬಂದು ಯಾರೋ ಕೇಳಿಬಿಟ್ಟು ಬಾಕ್ಸ್ ಕೊಟ್ಟೋಗಿದ್ರು, ಅದಕ್ಕೆ. ನಡಿ ಕರಿಯೋಣ ಅಂತಾನೆ ಕರಿ ಬಂದು ಕರ್ಕೊಂಬತ್ತೀನಿ ಬಿಡು ಅನ್ಬೇಕು. 6,000 ಏನೋ ಯಾವ್ದ ಕಣೆ ಇದನ್ನ ಅದೆಂಥದ್ದು ಇಷ್ಟ ಮಾಡೋದು ಏನು ಹಾಲು ಕರಿಯೋದು ಮಿಷಿನ್. 8,000 ಎಲ್ಲ ನೋಡೇನೆ ಬಿಡೋಣ. 6,000 ಏನೋ ಕೈಯಲ್ಲಿ ಪಂಪ್ ಮಾಡೋದು ಅಂತಂದ ನಂದು. ಹೌದಾ? ಪಂಪ್ ಮಾಡಿಬಿಡೋದಂತೆ. ಗೊತ್ತಿಲ್ಲ, ಎಲೆಕ್ಟ್ರಿಕ್ ಗೊತ್ತು. ಚಡ್ಡಿ ಅನ್ನೋದೇ ಮರ್ತ್ಬಿಟ್ರೆ ನೀನು. ಯಾಕೋ ಪ್ರೀತು ಚಡ್ಡಿ ಹಾಕಿಲ್ವಂತೆ? ಹಾಕಲ್ಲ ಚಡ್ಡಿ ನಾವು, ಗಾಳಿ ಅಡ್ಡಿ ಅಂತ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ತಮ್ಮ ಇಬ್ರದ್ದು ಇದೆ ಜಗಳ ಮನೇಲಿ. ಸುಮ್ಮನೆ ಕೂತ್ಕೊಳ್ಳಲ್ಲ, ಇಬ್ಬರೇ ಇರ್ತಾರಲ್ಲ, ಜಗಳ ಮಾಡ್ಕೊಂಡಿರ್ತಾರೆ ಅಲ್ಲೇನಮ್ಮ. ಅಯ್ಯೋ ನಾನು ಮಾತಾಡ್ಸಕ್ ಹೋಗಲ್ಲ ಅವನ್ನ. ಹಾಲು ಕರಿಯೋ ಮಾತ್ರ ಕರಿತೀನಿ. ಹಾಲು ಕರ್ಸ್ಕೊಂಡು ಹಾಲು ಕೊಟ್ಟು ಕಳಿಸಿದ್ರೆ ಈಗ ಮುಗೀತು. ಆಮೇಲೆ ಇನ್ನು ಹಾಲು ಕರಿಯೋ ತಕ್ಕ ಮಾತಾಡ್ಸಲ್ಲ. ಹೌದೇನ ಮಂಜ? ಎಲ್ಲೋದ? ಮರ್ಕತ್ತೆ ಹೋಗಿ ವಿಡಿಯೋ ಯಾಕಮ್ಮ? ಹೌದಾ? ನಿಧಾನ ಒಂದೇ ಒಂದು ಸಾಕು. ನಮ್ಮ ಅಮ್ಮ ಬೇಡ ಅಂತ ಕೇಳಲ್ಲ. ಈಗ ಆಲ್ರೆಡಿ 5 ಹಣ್ಣು ತಿಂದಿದ್ದೀನಿ ನಾನು. 1, 2, 3, 4 ಹಣ್ಣು. ಈಗ ಒಂದು 5ನೇದು ಇಷ್ಟವೇ. ಅಲ್ಲಿ ಇಲ್ಲಿ ಎಲ್ಲ ಮಾಡ್ಕೊಡಿ, ರಚನೆ ಮಾಡ್ಕೊಡಿ ಅಂತಾರೆ. ಹಾಂ, ಮಂಜನ ಮಂಜಲ್ಲ. ಅಯ್ಯೋ ಇವ್ನು ಮಾಡಿದ್ರೆ ತಿನ್ನೋಣ, ನೀವು ಮಾಡಿಕೊಡ್ರಿ ಅಂತ ಕೇಳ್ತಾನೆ ನಾನು. ಯಪ್ಪ, ಅದು ಹೆಂಗೆ ಹತ್ತುತ್ತಾರೆ ಎಷ್ಟು ಮೇಲ್ಗೆ. ಇನ್ನು ಒಬ್ಬನೇ ಹತ್ತೋದು, ಯಾರು ಈ ಮರ ನೋಡಿದ್ರೆ ಹತ್ತಲ್ಲ. ಇವನು ಹತ್ತಿಸ್ಬೇಡ ಕಣಮ್ಮ. ಇಷ್ಟು ಹೈಟು ಸಿಕ್ಕಾಬಿಟ್ಟೆ ಹೈಟ್ ಐತೆ. ಬೇಡ ಕಣ, ತುಂಬ ಮೇಲೆ ಹೋಗ್ಬಿಡ. ಅಯ್ಯೋ ನಿನ್ನ ಹಂಗಂತ ಮೇಲೆ ಬಿದ್ದೆ. ಗಾಳಿ ಬಿಸ್ತದು, ಹುಷಾರಾಗಿರ್ಕೋ. ಈ ಮರ ಫುಲ್ ಹೈಟ್ ಹೋಗಿರೋದಕ್ಕೆ ಯಾರು ಮರ ಹತ್ತಲ್ಲ ನಮಗೆ, ಹಲಸಿನ ಮರ. ಅದಕ್ಕೆ ಏನು ಮಾಡೋದು, ಕಾಯಿ ಸುಮ್ಮನೆ ಬಿದ್ದಾಗ ಹಾಯ್ಕೊಳ್ಳೋದು. ಇಲ್ಲ ಅಂತಂದ್ರೆ ಇವನೊಬ್ಬನೇ ಹತ್ತೋದು. ನಮ್ಮ ಅಪ್ಪ ಹತ್ತೋರು. ನಮ್ಮಪ್ಪ ಆದಮೇಲೆ ಇವನು.
ಇದು ಮರ ಏನು ಕಾಣಿಸ್ತಾ ಇದೆ ಅನ್ಸುತ್ತೆ ನಂಗೆ ಗೊತ್ತಾಗೋದು. ಇಲ್ಲಿಂದ ಎಷ್ಟು ಹೈಟ್ ಐತೆ ಹಲಸಿನ ಮರ, ಎಷ್ಟು ಹೈಟ್ ಹೋಗ್ಬಾರ್ದು ಅಲ್ವೇ ನಮ್ಮ ನಿಮ್ಮ ಅಪ್ಪ ಮಾಡಿದ್ದು ಯಾಕೆ ಎಲ್ಲ ಕುಯ್ದು ಉಚ್ಚು ತಿಂದ್ಬಿಟ್ಬಿಟ್ರು. ರೋಡಿಗೆ ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ರೆ ಹಿಂಗೆ ಅದು ಫುಲ್ ಸೀದಾ ಹಿಂಗೆ ಬೆಳ್ಕೊಂಡು ಅಲ್ಲಿವರೆಗೂ ಹೋಯ್ತು. ಆಕಾಶದ ಮೇಲೆ ಅಪ್ಪ ನಮ್ಗೆ ಭಯ, ನೋಡೋಕ್ಕೆ ಭಯ. ಇಲ್ಲಿ ಆಕಾಶ, ನಮ್ಮ ಮರ, ಯಾರಾದರೂ ಇಷ್ಟದ ಹಲಸಿನ ಮರ ರೋಡಿಗೆ ಬಿತ್ತು ನೋಡು. ಎದ್ರಕಂಬಿಡ ಹೋಗ ಬಹು ಭಯ ನಮ್ಮಮ್ಮಂಗೆ. ಕಲ್ ಮೇಲೆ ಹಾಕ್ಬಿಟ್ಟ ಹೋಯ್ತು, ಕೈ ಜಾರ್ ಬಿತ್ತು ಅಂತಂದು. ಹಾಂ ಏನಮ್ಮ ಡಬ್ಬ ಅನ್ಬೇಕು. ಬಡಿಯೋ ಡಬ್ಬ ಅಂದರೆ ಕಿತ್ತಾಕೋ. ನಿಧಾನ ಮಾರ್ರೆ, ನಮ್ಮ ಬಾಯಿ ಕಡೆ ಕೀಳ್ತಾವನೆ. ಆಮೇಲೆ ನಮ್ಮ ಹುಷಾರಲ್ಲ ವಿರಾನ. ಅಬ್ಬಡಿ ಏನು ಈ ಥರ ಏಟ್ ಬಿದ್ರೆ ಇರ್ತಾವದಾ? ಇಲ್ಲ ಹೇಳಿದ್ದು. ಅದೇ ಮಳೆ ನೆಲದಲ್ಲ, ಇವೊಂದು ಎಲ್ಲ ಚಿತ್ರಣ ಬಿಡವು. ಹಾಂ ನಮ್ಮನೆ ತಿನ್ನೋರಿಲ್ಲ, ಹಾಕೋದು ಬೇಡ ಗಿಕ್ಕೋದು ಬೇಡ ನಾನು ಇರ್ತೇನೆ ನೋಡಿ. ಇಷ್ಟೇ ಇದ್ರೊಳಗೆ ಐತೆ ನೋಡೋದು, ಅದಕ್ಕೆ ಬೇಗ ಮುದ್ದಾಗಿರೋದು. ರೈಟು ಅಮ್ಮ ಕೊಡು ಅಂತ ಕೇಳಿ ಇಸ್ಕೊಂತ ಇದೆಯಾ? ಈ ಥರ ಎಲ್ಲ ಕಬ್ಬು ತಿನ್ನಬೇಕು ಅಂತ ಅಂದರೆ ನಮ್ಮ ಹಲ್ಲು ತುಂಬ ಸ್ಟ್ರಾಂಗ್ ಆಗಿರಬೇಕು. ಸುಲಭವಾಗಿ ಇದನ್ನೆಲ್ಲ ಕಿತ್ತು ತಿನ್ನೋದಕ್ಕಾಗಲ್ಲ. ಇವಾಗಂತೂ ತುಂಬ ಸೆನ್ಸಿಟಿವ್, ನಮ್ಮಮ್ಮ ಹೇಳ್ತಿರಲ್ಲ ಆವಾಗ. ಸೊ ಅಲ್ಲಲ್ಲಿ ಕಬ್ಬು ಕಿತ್ತು ತಿಂದು ಅಷ್ಟು ಗಟ್ಟಿ ಇರ್ತಾಯಿತ್ತು. ಇದೇನು ಕಬ್ಬು, ಇವಾಗೆಲ್ಲ ಒಂಥರ ಫಾರಮ್ ಥರ ಬಂದ್ಬಿಡುತ್ತೆ. ಕಬ್ಬಂದ ತುಂಬ ಗಟ್ಟಿ ಇರ್ತಾಯಿತ್ತು, ತುಂಬ ಅಲ್ಲೆಲ್ಲ ಕ್ಲೀನ್ ಆಗ್ತಾಯಿತ್ತು. ಅಮ್ಮ ಇದ್ರಲ್ಲ ಚಿಕ್ಕ ವಯಸ್ಸಿನಲ್ಲಿ, ಅವಾಗ ಅಲ್ಲಿ ಆಲೆ ಮನೆ ಅಂತ ಎಲ್ಲರಿಗೂ ಬೆಲ್ಲ ಮಾಡ್ತಿದ್ರಲ್ಲ, ಆ ಥರ ನಮ್ಮ ತಾತ ಅವರೆಲ್ಲ ಕಬ್ಬೆಲ್ಲ ಬೆಳೀತಾಯಿದ್ರು, ಅಲ್ಲಿ ಬೆಲ್ಲ ಎಲ್ಲ ಮಾಡ್ತಾಯಿದ್ರು. ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ಕೊಳ್ತಾ ಇರ್ತಾರಲ್ಲ. ಸೊ ನಾವು ತುಂಬ ಮಿಸ್ ಮಾಡ್ಕೊತೀವಿ ಅಂತ ಅನಿಸುತ್ತೆ. ಸೊ ನಾನು ಇನ್ನೂ ರೆಡಿ ಆಗಿಲ್ಲ, ಹೊರಟಿದ್ದಾಳೆ ಪ್ರಗತಿ, ರೆಡಿ ಆಗಿದ್ದಾಯಿತು, ನಾನು ರೆಡಿ ಆಗಬೇಕು. ಸೊ ನಾಳೆಯಿಂದನೇ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಬೇಗ ಮನೆಗೆ ರೀಚ್ ಆದರೆ ಎಲ್ಲ ರೆಡಿ ಇದೆ, ಯೂನಿಫಾರ್ಮ್ ಅದು ಇದು ಎಲ್ಲ. ಸೊ ಹಂಗಾಗಿ ಆರಾಮಾಗಿ ಹೋಗೋಣ ಅಂತ ಹೇಳಿ ನಾನು ಸುಮ್ಮನಾದೆ. ಇವಾಗ ಅಮ್ಮ ಹಸು ಕರ್ಕೊಂಬರ್ತಾಯಿದ್ರು. ಲಾಸ್ಟ್ ಇವತ್ತು ಇರ್ತೀನಲ್ವ, ಹಾಲು ನಾನೇ ಕರಿಯೋಣ ಡೈಲಿ. ಅಮ್ಮನೂ ನನ್ನ ತಮ್ಮ ಇಬ್ಬರು ಕರೀತಾರೆ. ಸೊ ಇವತ್ತು ನಾನು ಹಾಲು ಕರಿಯೋಣ ಅಂದ್ಕೊಂಡಿದ್ನಿ. ಬಂದ್ಲು ನಮ್ಮ ಹಂಸಿ. ವ್ಯೂವರ್ಸ್ಗೆಲ್ಲರೂ ಹಂಸಿ ಹೆಸರು ಕೇಳಿದ್ರೆ ಸಾಕು, ಎಲ್ಲರೂ ಕೇಳ್ತೀರಾ ಹಂಸಿ ಅಂತ. ಸೊ ಅಷ್ಟು ನಮ್ಮ ಹಂಸಿ ಫೇಮಸ್ ಆಗಿಬಿಟ್ಟಿದ್ದಾಳೆ. ಬಂದ್ಲು ಹಂಸಿ ರಾಣಿ. ಪ್ರೀತು ಫೋನ್ ನೋಡೋದು ಕಲ್ತ್ಕೊಂಡಿದ್ಯಾ ನೀನು? ಬೇರಾ ಬಾಯ್ 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 ಬಾಯ್, ಸಿ ಯು, ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್. ಅಲ್ಲಿಂದ ನಾವು ಕೂಡ ಹೊರಟು ಅಮ್ಮ ಅದು ಇದು ಅಂತೆಲ್ಲ ತುಂಬಿಕೊಟ್ರು. ನಾನು ಬೇಡ ಅನ್ನೋದು ನಮ್ಮಮ್ಮ ಕೊಡೋದು ಇದೇ ಆಗೋಗುತ್ತೆ. ಒಂದಿನ ಬಿಟ್ಕೊಂಡೋದ್ರು ಏನಾದರೂ ರೆಡಿ ಮಾಡಿಬಿಡ್ತಾರೆ. ಆಮೇಲೆ ಅಮ್ಮಂದು ತಮ್ಮಂದು ಇಬ್ಬರದು ಎವ್ರಿ ಡೇ ಅವ್ರ ಜಗಳ. ಅವ್ರ ಜಗಳ ಬಿಡ್ಸೋಕ್ಕೂ ಆಗಲ್ಲ, ಸಮಾಧಾನ ಮಾಡೋಕ್ಕೂ ಆಗಲ್ಲ, ಅದಕ್ಕೆ ಪರಿಹಾರ ಕೊಡೋದಕ್ಕಾಗಲ್ಲ. ಮತ್ತು ಆಗಲೇ ಚೆನ್ನಾಗಿರ್ತಾರೆ, ಮತ್ತು ಆಗಲೇ ಜಗಳ ಮಾಡ್ಕೊಳ್ತಾರೆ. ಸೊ ಇವ್ರದಂತೂ ಅಂದರೆ ಹೂ ಅಂತ ಯಾವಾಗ ಜಗಳ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಟಕ್ಕಂತ ಆಗಲೇ ಮಾತಲ್ಲೇ ಜಗಳ ಮಾಡ್ತಾರೆ, ಆಮೇಲೆ ಮತ್ತೆ ಸುಮ್ಮನೆ ಆಗಿರ್ತಾರೆ. ಸೊ ಈ ಥರ ಅವ್ರದ್ದು ಮಾತಲ್ಲಿ ಪುಟಾಣಿ ಜಗಳಗಳು ಇದ್ದೇ ಇರುತ್ತೆ. ನಮ್ಗೊಂಥರ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ರಿಯಾಕ್ಷನೇ ಇರೋದಿಲ್ಲ ಅವ್ರದ್ದು. ಹಿಂಗಾಯ್ತು ಹಂಗಾಯ್ತು ಹಂಗೆ ಅಂದಾಗ ಸುಮ್ಮನೆ ಪ್ಲೇನಾಗಿ ಕೇಳಿಸ್ಕೊತಾ ಇರ್ತೀವಿ. ಮತ್ತೆ ಒಂದಿನ 2 ದಿನಕ್ಕಾಗಲೇ ಮತ್ತೆ ಸುಮ್ಮನೆ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾತ್ಗೂ ಹಂಗೆ ಮಾಡಲಿಲ್ಲ ಹಿಂಗೆ ಮಾಡಲಿ ಇರೋರು ಇಬ್ಬರು ಅಂದರೆ ಬಟ್ ಕ್ಯೂಟಾಗಿ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಮಗೆ ನಗುನೂ ಬರುತ್ತೆ, ಒಂದೊಂದ್ಸರಿ ಬೇಜಾರಾಗದೆ, ಒಂದೊಂದ್ಸರಿ ತುಂಬ ನಗು ಬರುತ್ತೆ. ಈ ಥರ ಇರಬೇಕು ಯಾವಾಗಲೂ. ಒಂಥರ ಜೀವನ ಯಾವಾಗಲೂ ಒಂದೇ ಥರ ಹೋದರೆ ಚೆನ್ನಾಗಿರಲ್ಲ. ಖುಷಿ, ನಗು, ಜಗಳ ಅದ್ರ ಮಧ್ಯೆ ಇರುತ್ತಲ್ಲ, ಅದು ಸಖತ್ತಾಗಿರುತ್ತೆ. ಬಡತನ ಅನ್ನೋದಕ್ಕಿಂತ ಇದೆಲ್ಲ ತುಂಬ ಒಂಥರ ಖುಷಿ ಕೊಡುತ್ತೆ. ಹಿಂಗೋ
ಗೊತ್ತಿಲ್ಲ, ಚೆನ್ನಾಗಿರಲಿ ಅಂತ ಅಷ್ಟೇ ನಾವು ಯಾವಾಗಲೂ ದೇವ್ರ ಹತ್ರ ಕೇಳೋದು. ಸೊ ಇಬ್ಬರೂ ಬಿಟ್ಟು ಬಾಯ್ ಮಾಡಿ ಹೊರಟ್ವಿ. ನೋಡಿ, ನಾನು ಕ್ಯಾಮ್ರಾ ಆನ್ ಮಾಡಿ ಬಂದಾಗಿಂದ ಈ ಮೋಡಗಳದೇ ನನ್ನ ಕಣ್ಣಿಗೆ ಹಾಗೆ ಕುಕ್ಕಂಗೆ ಬರ್ತಾಯಿದೆ. ಸೀದಾ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು, ನಾಳೆಯಿಂದನೇ ಸ್ಕೂಲಿಗೆ ಹೋಗಬೇಕು ಪ್ರಗತಿ. ಸರಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಿ. ಬೈರ ನನ್ನ ಮಗನ ಶರ್ಟ್ ಎಲ್ಲ ಮಣ್ಣು ಮಾಡಿಬಿಟ್ಟಿದ್ದ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.